ಹಾಯ್ ಹಲೋ ನಮಸ್ತೆ. ಸಾವಿರ ಕಂಬದ ಮಸೀದಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಹೋಗೋಣ. ಕಾಶಿ ಎಂದೇ ಪ್ರಸಿದ್ಧವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯು 18 ಜೈನ ಬಸದಿಗಳನ್ನು ಹೊಂದಿದ್ದು ಅವುಗಳಲ್ಲಿ ತ್ರಿಭುವನ ತಿಲಕ ಚೂಡಾಮಣಿ ಎಂದು ಕರೆಯಲಾಗುವಂತಹ ಸಾವಿರ ಕಂಬದ ಬಸದಿಯು ಪ್ರಮುಖವಾಗಿದೆ. ಈ ಬಸದಿಯನ್ನು 5ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂಬ ನಂಬಿಕೆ ಇದೆ. 14 ಮತ್ತು 16ನೇ ಶತಮಾನದ ಜೈನ ಧರ್ಮದ ಸಂಸ್ಕೃತಿ, ಕಲೆ ಮತ್ತು ವಾಸ್ತುಶಿಲ್ಪಗಳ ಮಹೋನ್ನತ ಬೆಳವಣಿಗೆಗೆ ಈ ಸ್ಥಳವು ಸಾಕ್ಷಿಯಾಗಿದೆ. ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ 2ನೇ ದೇವರಾಯರಲ್ಲಿ ಅಂದಿನ ಮೂಡುಬಿದಿರೆಯ ಭಟ್ಟಾರಕರಾಗಿದ್ದಂತಹ ದಿವಂಗತ ಜೈನ ಮಠದ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಯವರು 10 ಎಕರೆ ಜಾಗವನ್ನ 2ನೇ ದೇವಾಲಯದಿಂದ ದಾನವನ್ನಾಗಿ ಪಡೆದು 1430ರಲ್ಲಿ ಕಟ್ಟಿಸಲು ಪ್ರಾರಂಭಿಸಿ ಇದು 1496ಕ್ಕೆ ಮುಗಿಯುತ್ತದೆ. ಪಂಚಾಂಗದ ಕೆಳಗೆ ಸುತ್ತಲೂ ಜಿರಾಫೆ, ಚೀನಾದ ಡ್ರ್ಯಾಗನ್, ಅರಬಿ ದೇಶದ ಕುದುರೆಗಳನ್ನು ಕೆತ್ತಲಾಗಿದೆ. ಈ ಬಸದಿಯಲ್ಲಿ ಒಟ್ಟು 7 ಮಂಟಪಗಳಿವೆ. ವೈರಾದೇವಿ ಮಂಟಪ, ಚಿತ್ತಾದೇವಿ ಮಂಟಪ, ನಮಸ್ಕಾರ ಮಂಟಪ, ತೀರ್ಥಂಕರ ಮಂಟಪ, ಲಕ್ಷ್ಮೀ ಮಂಟಪ, ಸುಖನಾಶಿ ಮಂಟಪ, ಗರ್ಭಗೃಹದ ಮಂಟಪ. ಈ ಮಂಟಪವನ್ನು ಕಟ್ಟಿರುವುದು ದ್ರಾವಿಡ ಶೈಲಿಯಲ್ಲಿ ಅಲ್ಲ, ಇದು ಬಹಳ ವಿಭಿನ್ನವಾಗಿದ್ದು ಭಾರತದಲ್ಲಿ ಇನ್ನೊಂದಿಲ್ಲ. ಇಲ್ಲಿ ಯಾವ ಕಂಬವು ಇನ್ನೊಂದು ಕಂಬದ ರೀತಿ ಕಾಣುವುದಿಲ್ಲ. ಚಾವಣಿಯ ಮೇಲ್ಭಾಗದಲ್ಲಿ ತಾವರೆ ರೀತಿ ಕೆತ್ತಲಾಗಿದೆ. ಈ ಸಾವಿರ ಕಂಬದ ಬಸದಿ 3 ಅಂತಸ್ತಿನಿಂದ ಕೂಡಿದ್ದು ಸುತ್ತಲೂ 15 ಅಡಿ ಗೋಡೆಯನ್ನ ಹೊಂದಿದೆ. ಅದು ತುಂಬಾ ಪುರಾತನ ಕಾಲಕ್ಕೆ ಈಗಿನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಅನೇಕ ಕಾಲದಲ್ಲಿ ಮಾಡ್ತಿದ್ದಾರೆ. ಇದರಲ್ಲಿ ವಿಶೇಷತೆ ಇದೆ. ಅಂದರೆ ಈ ಪಿಲ್ಲರ್ನಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಅಂದರೆ ಇದು ಬ್ಯಾಲೆನ್ಸ್ ಹಿಂದಿನ ಕಾಲದವರ ವಾಸ್ತುಶೈಲಿಯ ಉದಾಹರಣೆ ಇದೆ. ಈಗ ನಾವು ಡೆಮೋ ತೋರಿಸ್ತೀವಿ. ಇಲ್ಲಿ ಬಂದ ಪ್ರವಾಸಿಗರು ಅದೇ ಇದನ್ನು ಮಾಡಿ ಅದರಲ್ಲಿ ಬ್ಲಾಗ್ ಮಾಡ್ತಾರೆ. ಆದರೆ ಸ್ವಲ್ಪ ಸಾಧ್ಯ ಇದೆ. ಚಂದ್ರನಾಥ ದೇವಾಲಯ ಎಂದು ಕೂಡ ಕರೆಯಲ್ಪಡುತ್ತದೆ, ಏಕೆಂದರೆ ಇದು ತೀರ್ಥಂಕರ ಚಂದ್ರಪ್ರಭಾ ಅವರನ್ನ ಗೌರವಿಸುತ್ತದೆ. ಅವರ 8 ಅಡಿ ವಿಗ್ರಹವನ್ನು ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ.